ಆ, ಕರ್ನಾಟಕದಲ್ಲಿ ಮಠ ಪರಂಪರೆಗೆ ತನ್ನದೇ ಆದ ಘನತೆ ಇದೆ, ಹಿರಿಮೆ ಇದೆ. ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಸಮುದಾಯಕ್ಕೆ ಶಿಕ್ಷಣ ದೊರೆತಿದ್ದೇ ಮಠಗಳಿಂದ ಅನ್ನೋದು ಸತ್ಯ ಇಡೀ ನಾಡಿಗೆ ಗೊತ್ತಿದೆ. ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಇವತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿ ಇರಲಿಕ್ಕೆ ಅನೇಕ ಮಠಗಳು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಬುದ್ಧಿ. ಅದರಲ್ಲಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಧಾರವಾಡದ ಮೃತ್ಯುಂಜಯ ಮಠ, ಹೀಗೆ ಮುರುಘಾ ಮಠ, ಹೀಗೆ ಅನೇಕ ಮಠಗಳು ವಿದ್ಯಾರ್ಥಿಗಳಿಗೆ ಮೂಲಭೂತ ಶಿಕ್ಷಣವನ್ನು ಕೊಡಲಿಕ್ಕೆ ನಂತರದ ದಿನಗಳಲ್ಲಿ ಅನೇಕ ಆ ಪರಂಪರೆನೇ ಮುಂದುವರಿತು. ಒಕ್ಕಲಿಗ ಸಮುದಾಯದ ಮಠ ಕೂಡ ಈ ಸಾಲಿನಲ್ಲಿ ಸೇರ್ತದೆ. ಈ ಹಿನ್ನೆಲೆಯಲ್ಲಿ ತಾವು ಸನ್ಯಾಸವನ್ನು ಸ್ವೀಕರಿಸೋದಕ್ಕಿಂತಲೂ ಮುಂಚೆ ತಮ್ಮ ಗುರುಗಳಿಂದ ಹೇಗೆ, ಶಿವಕುಮಾರ ಸ್ವಾಮಿಗಳಿಂದ ಹೇಗೆ ಪ್ರಭಾವಿತರಾದ್ರಿ, ಮತ್ತು ಲಿಂಗಾಯತರಲ್ಲಿ ಈ ಸಾಧು ಲಿಂಗಾಯತ ಸಮುದಾಯ ಬಹಳ ವಿಚಿತ್ರವಾದ ಹಿನ್ನೆಲೆಯಿಂದ ಬಂದಿದೆ ಅಂತ, ಅಪರೂಪದ ಹಿನ್ನೆಲೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಈ ಪರಂಪರೆಯ ಹಿನ್ನೆಲೆಯನ್ನು ತಾವು ಹೇಗೆ ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತೀರಿ ಬುದ್ಧಿ? ನೀವು ಹೇಳಿದ ಹಾಗೆ ಕರ್ನಾಟಕದಲ್ಲಿ, ಅದರಲ್ಲೂ ಲಿಂಗಾಯತ ಮಠಪೀಠಗಳು ಶಿಕ್ಷಣ, ಕಲೆ, ಸಂಸ್ಕೃತಿ ಇವುಗಳಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಆ ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥದ್ದು ಸಿರಿಗೆರೆಯ ಪತ್ತನೆಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು. ಅವರು ಮಠಕ್ಕೆ ಬಂದದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅವರು ಮೊದಲೇನು ಸ್ವಾಮಿಗಳಾಗಬೇಕು ಅಂತ ಇರಲಿಲ್ಲ. ಆದರೆ ಚಿಕ್ಕಮಗಳೂರು ಮತ್ತು ಆ ಭಾಗದಲ್ಲಿ ಸಿರಿಗೆರೆ ಮಠದ ಮತ್ತೊಂದು ಮಠ ಇತ್ತು, ಯಲಹಂಕ ಅಂತ ಹೇಳಿ. ಅದು ಮೂಲ ಪೀಠ ಅಂತ ಕರಿತಾ ಇದ್ರು ಹಿಂದೆ. ಆ ಪೀಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಬೇಕು ಅಂತ ಹೇಳಿ ಆ ಭಾಗದ ಶಿಷ್ಯರು ಹುಡುಕೊಳ್ತಾ ಬಂದರು. ಕೊನೆಗೆ ಹೊಳಲ್ಕೆರೆ ತಾಲೂಕಿನ ಮುತ್ತುಗದೂರಿನಲ್ಲಿ, ಈಗೇನು ಶಿವಕುಮಾರ ಸ್ವಾಮಿಗಳು ಅಂತ ನಾವು ಹೇಳ್ತೇವಲ್ಲ, ಇವರ ಪೂರ್ವಾಶ್ರಮದ ಹೆಸರು ರೇವಣಸಿದ್ದಯ್ಯ ಅಂತ. ಇವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬಂದರು. ಬಂದಾಗ ಅವ್ರು ಕೇಳಿದರು, ಮಠಕ್ಕೆ ಸ್ವಾಮಿಯಾಗಿ ಮಾಡೋದು ಏನಿದೆ, ನನಗೆ ಅರ್ಹತೆ ಇದೆಯಾ? ಒಂದು ವೇಳೆ ನೀವು ಮಠಕ್ಕೆ ಸ್ವಾಮಿಗಳನ್ನೇ ಮಾಡ್ಕೊಳ್ಳೋದಾದರೆ ನನಗೆ ಒಂದಿಷ್ಟು ಓದಬೇಕು ಅನ್ನೋಂಥ ಹಂಬಲ ಇದೆ. ಈಗ ನಾವು ಬರೀ 7ನೇ ಕ್ಲಾಸ್ ಓದಿದ್ದೀನಿ. ಕಾಶಿಗೆ ನನ್ನನ್ನು ಶಿಕ್ಷಣಕ್ಕೆ ಕಳಿಸಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಬೇಕಾದ್ರೆ ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿದರು. ಆ ಭಾಗದ ಶಿಷ್ಯರೆಲ್ಲರೂ ಒಪ್ಕೊಂಡ್ರು. ಅವ್ರನ್ನ ಕಾಶಿಗೆ ಕಳಿಸಿದರು. ಆದರೆ ಯಾರೂ ಹಣಕಾಸಿನ ಸೌಲಭ್ಯವನ್ನು ಒದಗಿಸಲೇ ಇಲ್ಲ. ಮಧ್ಯೆ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗೌರಿನಾಥ್ ಪಾಠಕ್ ಅಂತ ಹೇಳಿ ಇವರ ಅಧ್ಯಾಪಕರು, ಅವರು ರೇವಣಸಿದ್ದಯ್ಯ, ನೀನು ಹೆದರಬೇಡ, ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ, ನೀನು ಓದೋದ್ರಲ್ಲಿ ಭಾಳ ಬುದ್ಧಿವಂತ ಇದೆಯಾ, ಚೆನ್ನಾಗಿ ಓದು. ಅವರು ಅಲ್ಲಿ ಬೇರೆ ಅಂಗಡಿಯಿಂದ ಇವ್ರಿಗೆ ಬೇಕಾದಂಥ ಪದಾರ್ಥಗಳನ್ನು, ಲೈಬ್ರರಿಯಿಂದ ಪುಸ್ತಕಗಳನ್ನು ಒದಗಿಸ್ತಾ ಎಲ್ಲ ರೀತಿಯ ಆಶ್ರಯವನ್ನು ನೀಡ್ತಾ ಬಂದರು ಅಂತ ಗುರುಗಳು ಬರೀತಾರೆ. ನಾವು ಕೂಡ ಕಾಶಿಯಲ್ಲಿರುವಂಥ ಗೌರಿನಾಥ್ ಪಾಠಕರನ್ನು ನೋಡಿದ್ದೇವೆ. ನಂತರ ಈ ಭಾಗದಿಂದ ಕೆಲವು ದುಡ್ಡು ಅವ್ರು ಸಂಗ್ರಹ ಮಾಡ್ಕೊಂಡು ಹೋದರು. ಅದು ತೀರಾ ನಗಣ್ಯ. ಆದರೆ ಅವರು ಶಾಸ್ತ್ರಿ ಪರೀಕ್ಷೆಯನ್ನು ಮುಗಿಸ್ಬೇಕು ಅಂತ ಇತ್ತು, ಆಚಾರ್ಯ ಪರೀಕ್ಷೆ ಮುಗಿಸ್ಬೇಕು ಅಂತ ಇತ್ತು. ಸಂಸ್ಕೃತದಲ್ಲಿ ಹಣಕಾಸಿನ ತೊಂದರೆಯಿಂದ ಸಾಧ್ಯ ಆಗಲಿಲ್ಲ. ಸ್ವಾಮಿಗಳಾದರೆ ಮುಂದೆ ಏನಾದರೂ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಅವರು 1933ರಲ್ಲಿ ಯಲಹಂಕ ಮಠದ ಸ್ವಾಮಿಗಳಾದರು. ಮೊದಲು ಯಲಹಂಕ ಮಠ ಅಂತ, ಹಾಸನ ಜಿಲ್ಲೆ ಯಲಹಂಕ, ಬೇಲೂರು ತಾಲೂಕಿನಲ್ಲಿ. ಆವಾಗ ಮಠದ ಪರಿಸ್ಥಿತಿ ಮತ್ತು ಶಿಷ್ಯರ ಆರ್ಥಿಕ ಸ್ಥಿತಿ ಎರಡೂ ಕೂಡ ಹೇಳ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ. ಅಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಇತ್ತು. ಇವರು ತುಂಬ ಕಷ್ಟಪಟ್ಟು ಜನರನ್ನು ಸಂಘಟಿಸಿ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಜನರನ್ನು ಜಾಗೃತಿಗೊಳಿಸುವಂಥ ಕಾರ್ಯದಲ್ಲಿ ಮುಂದಾದರು. 1938ರಲ್ಲಿ ಒಂದು ವಿಚಿತ್ರ ಸನ್ನಿವೇಶ ನಡೀತು.
ಇವರನ್ನು ಕಾಶಿಗೆ ಕಳಿಸ್ಲಿಕ್ಕೆ ಪ್ರೇರಣೆ ಆದಂಥವರು ಸಿರಿಗೆರೆಯಲ್ಲಿದ್ದಂಥ 19ನೇ ತರಳಬಾಳು ಜಗದ್ಗುರು ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಆ ಸನ್ನಿವೇಶ ಭಾಳ ವಿಚಿತ್ರವಾಗಿದೆ. ಅವರು ಪ್ರತಿನಿತ್ಯ ಬಿಸಿಲಿನಲ್ಲಿ ಬಂದಾಗ ಮಠಕ್ಕೆ ಮಜ್ಜಿಗೆ ಕುಡಿಯುವಂಥ ಪ್ರವೃತ್ತಿ. ಹಾಗೆ ಒಂದು ಸಾರಿ ದಾವಣಗೆರೆಯಿಂದ ಬಂದಿದ್ದಾರೆ, ಮಜ್ಜಿಗೆ ಕುಡಿಬೇಕು ಅನಿಸಿದೆ. ಮಠದ ಮರಿಯನ್ನು ಕೇಳಿದ್ದಾರೆ, ಮಜ್ಜಿಗೆ ಕೊಡಪ್ಪ ಸ್ವಲ್ಪ ಅಂತ. ಆ ಸಂದರ್ಭದಲ್ಲಿ ಮರಿ ಇಲ್ಲ. ಅಲ್ಲಿ ಕುತಂತ್ರಿಗಳೆಲ್ಲ ಸೇರಿಕೊಂಡು ಮಜ್ಜಿಗೆಯಲ್ಲಿ ವಿಷ ಹಾಕಿ ಇವ್ರಿಗೆ ಕೊಟ್ಟಿದ್ದಾರೆ. ಅವರು ಮಜ್ಜಿಗೆ ಕುಡಿದು ಸ್ವಲ್ಪ ವಾಕ್ ಹೋಗ್ತಾ ಇದ್ದಾರೆ. ಅದು ಗಾಳಿಗೆ ಇನ್ನಷ್ಟು ವಿಷ ಆವರಿಸಿ ಅಲ್ಲೇ ಅವರ ಪ್ರಾಣ ಹೋಯಿತು. ಆದರೆ ಇವ್ರಿಗೆ ಕನಸು ಬಿದ್ದಿದೆ ಅಲ್ಲಿ ಯಲಹಂಕದಲ್ಲಿ. ಬೆಳಗಿನ ಜಾವ ಮಲ್ಕೊಂಡಿದ್ದು ಪ್ರಭಯ ಅಂತ ಅಲ್ಲಿಯ ಮಠದ ಮುಖ್ಯಸ್ಥರು ಜೊತೆಗೆ ಇದ್ದಾರೆ. ಇವರು ತಕ್ಷಣ ಪ್ರಭಯ್ಯನವ್ರನ್ನ ಎಬ್ಬರಿಸಿ, ಬೆಳಗಿನ ಜಾವ ಬಿದ್ದಂಥ ಕನಸುಗಳು ನನಸಾಗ್ತಾವಂತೆ, ಸತ್ಯನ? ಎಲ್ಲ ಬುದ್ಧಿ, ಇದುವರೆಗೂ ನೀವು ಈ ಕನಸು ನಂಬಿದವರು, ಆಮೇಲೆ ಮೂಢನಂಬಿಕೆಯನ್ನು ನಂಬದೇ ಇದ್ದಂಥವ್ರು ಈಗ ನನ್ನ ಕೇಳ್ತಿರಲ್ಲ ಸತ್ಯ ಆಗ್ತಾವ ಅಂತಂದು. ಯಾಕೆ ನಿಮಗೆ ಈ ಭಾವನೆ ಬಂತು? ಇಲ್ಲ, ನಮಗೊಂದು ಅಪರೂಪದ ಕನಸು ಈಗ ಕಾಣ್ತು. ಏನು ಕನಸು ಕಂಡ್ರಿ? ಹಿಂಗೆ ಗುರುಶಾಂತ ಸ್ವಾಮಿಗಳು ಅಂತ ಅಂದ್ಕೊಳ್ಳೆ, ಓ ಅಡ್ಡ ಪಲ್ಲಕ್ಕಿಯಲ್ಲಿ ಉತ್ಸವ ನಡೀತಾ ಅಂತ ಅವ್ರು ಕೇಳ್ತಾರೆ. ಉತ್ಸವ ಅಲ್ಲ ಕಣ, ಶವಯಾತ್ರೆ. ಹಾಗಂದ ತಕ್ಷಣ ಅವರು ಖುಷಿತಾರೆ, ಇವರು ಖುಷಿತಾರೆ. ಯಾಕೋ ನಮಗೆ ಭಾಳ ಕಾಡ್ತಾ ಇದ್ದಾರೆ ಗುರುಗಳು, ತಕ್ಷಣ ನಾವು ಸಿರಿಗೆರೆಗೆ ಹೋಗೋಣ, ಪೂಜೆಗಿಡು ಅಂತ ಹೇಳಿ ಪೂಜೆಗಿಡ್ತಾರೆ. ಪೂಜೆಗಿಟ್ಟ ಮೇಲೆ ಅವ್ರು ಇನ್ನೇನು ಹೊರಡಬೇಕು. ಆ ಸಂದರ್ಭಕ್ಕೆ ಚಿಕ್ಕಮಗಳೂರಿಂದ, ಅಲ್ಲಿಗೆ ಟೆಲಿಗ್ರಾಮ್ ಇರ್ತಿರ್ಲಿಲ್ವಲ್ಲ, ಚಿಕ್ಕಮಗಳೂರಿಂದ ಒಂದು ಟೆಲಿಗ್ರಾಮ್ ತಗೊಂಡು ಬರ್ತಾನೆ. ಆ ಟೆಲಿಗ್ರಾಮ್ನಲ್ಲಿ ಗುರುಶಾಂತ ಸ್ವಾಮಿಗಳ ಸಾವಿನ ಸುದ್ದಿ ಇದೆ. ತಕ್ಷಣ ಅವರು ಸಿರಿಗೆರೆಗೆ ಬರ್ತಾರೆ. ಬಂದು ಸಂಸ್ಕಾರ ಇರುತ್ತೆ, ಅದು ಎಲ್ಲ ಮುಗಿಸ್ತಾರೆ. ನಂತರ ಅಲ್ಲಿದ್ದಂಥ 2-3 ಜನ ಸ್ವಾಮಿಗಳು ಇದಕ್ಕೆ ಪ್ರೇರಕರು, ಪೋಷಕರು ಅನ್ನೋ ಕಾರಣದಿಂದ ಸಮಾಜದವರೆಲ್ಲರೂ ಅವ್ರನ್ನ ಹೊರಗೆ ಹಾಕ್ತಾರೆ. ಈ ಮಠದ ಮುಂದಿನ ಉತ್ತರಾಧಿಕಾರಿ ಆಗೋವರೆಗೂ ನೀವೇ ಇದನ್ನು ಮಠದ ಜವಾಬ್ದಾರಿ ನೋಡ್ಕೊಳ್ಬೇಕು ಅಂತ ಇವರಿಗೆ ವಹಿಸ್ತಾರೆ. ವಹಿಸಿದ ನಂತರ ಒಂದು 2 ವರ್ಷ ಇವರು ಆ ಮಠ ಈ ಮಠ 2 ಮಠಗಳನ್ನು ನೋಡ್ಕೊಳ್ತಾರೆ, ಯಲಹಂಕ ಮತ್ತು ಸಿರಿಗೆರೆ. ಸಮಾಜದ ಹಿರಿಯರೆಲ್ಲ ಸೇರಿಕೊಂಡು ಇವರೇ ಯೋಗ್ಯರಿದ್ದಾರೆ, ಯಾಕೆ ಇವ್ರನ್ನೇ ಉತ್ತರಾಧಿಕಾರಿ ಪಟ್ಟಾಧಿಕಾರಿ ಮಾಡಬಾರ್ದು? ಎಲ್ಲರೂ ಒಪ್ಕೊಂಡು 1940 ಬಸವ ಜಯಂತಿಯ ದಿನ ಪಟ್ಟಾಭಿಷೇಕ ನಡೆಯುತ್ತೆ. ಅಲ್ಲಿಂದ ಸಿರಿಗೆರೆ ಮಠದ ಚರಿತ್ರೆ ಬದಲಾವಣೆ ಆಗ್ತಾ ಬಂತು. ಇವರು ಯೋಚನೆ ಮಾಡಿದರು, ನಮ್ಮ ಜನರ ಅಜ್ಞಾನವೇ ಎಲ್ಲ ಅನಾಹುತಕ್ಕೆ ಕಾರಣ. ಹಾಗಾಗಿ ಇವರಿಗೊಂದು ಶಿಕ್ಷಣದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಆಗಲೇ ಯೋಚನೆ ಮಾಡ್ತಾರೆ ಅವರು. 40ನೇ ಇಸ್ವಿಯಲ್ಲಿ. ಹೌದು. ಹಾಗೆ ಯೋಚನೆ ಮಾಡಿ ಮೊದಲು ಈ ಸರ್ವಶರಣ ಸಮ್ಮೇಳನ ಅಂತ ಪ್ರಾರಂಭ ಮಾಡ್ತಾರೆ. ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೋ ಅಲ್ಲಿ ವಚನಗೀತೆಗಳನ್ನು ಹಾಡಿಸೋ ಅಂಥದ್ದು, ನಿಮ್ಮಂಥ ಉಪನ್ಯಾಸಕರಿಂದ ಉಪನ್ಯಾಸ ಮಾಡಿಸೋದು, ತಾವು ಕೊನೆಯಲ್ಲಿ ಆಶೀರ್ವಚನ ನೀಡೋ ಅಂಥದ್ದು. ಇದು ಚೆನ್ನಾಗಿ ಪ್ರಾರಂಭ ಆದಮೇಲೆ ಇದು ಸಾರ್ವಜನಿಕರಿಗಾಯಿತು, ಮಕ್ಕಳಿಗೆ ಏನು ಕೊಡ್ಬೇಕು ನಾವು ಅಂದು 1946ರಲ್ಲಿ ಸಿರಿಗೆರೆಯಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ, ವಿವಿಧೋದ್ದೇಶ ಪ್ರೌಢಶಾಲೆ ಅಂತ. ಆ ಶಾಲೆ ಪ್ರಾರಂಭ ಆಗಿ ಆವಾಗೇನು ಆರ್ಥಿಕ ಸ್ಥಿತಿ ಇರಲಿಲ್ಲ, ಆದರೂ ಶಾಲೆ ಪ್ರಾರಂಭ ಮಾಡಿದರು. ಬೇರೆ ಬೇರೆ ಕಡೆಯಿಂದ ಮಕ್ಕಳು ಓದಲಿಕ್ಕೆ ಬಂದರು. ಅವ್ರಿಗೆಲ್ಲ ಉಚಿತವಾಗಿ ಸರ್ಕಾರ ಆವಾಗ ಆರಂಭದಲ್ಲೇ ಹೆಚ್ಚು ಕಡಿಮೆ ಅನುದಾನವನ್ನು ಕೊಡ್ತಾ ಇತ್ತು. ಮುಂದೆ 1946-48ರಲ್ಲಿ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಂತ ಹೇಳಿ ಒಂದು ಅಧಿಕೃತ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅಲ್ಲಿಂದ ಎಲ್ಲೆಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ವೋ, ಎಲ್ಲಿ ಸರ್ಕಾರಿ ಬಸ್ಗಳು ಓಡ್ತಾ ಇಲ್ವೋ, ಎಲ್ಲಿ ಲೈಟು ಇತ್ಯಾದಿ ಆಧುನಿಕ ನಾಗರಿಕ ಸೌಲಭ್ಯಗಳಿಲ್ವೋ ಅಂಥಲ್ಲಿ ನಾವು ಶಾಲೆಗಳನ್ನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು ಅವರು. ಯಾಕೆಂದರೆ ಅಲ್ಲಿರೋವಂಥವರೆಲ್ಲರೂ
ತುಂಬ ಬಡವರು ಇರ್ತಾರೆ, ದಲಿತ ವರ್ಗದವ್ರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅಂಥವ್ರಿಗೆ ಮೊದಲು ಶಿಕ್ಷಣ ಕೊಡಬೇಕು ಅನ್ನೋಂಥ ಸಂಕಲ್ಪ ಮಾಡಿಕೊಂಡು ಆ ರೀತಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅವರ ಅಧಿಕಾರದ ಅವಧಿಯಲ್ಲೇ ಸುಮಾರು 120ಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು ಅವರು. ಅಂದರೆ 46ರಿಂದ ಪ್ರಾರಂಭ ಆಗಿದ್ದು. ವಾಸ್ತವವಾಗಿ ಮೊದಲು ನಮ್ಮ ಪ್ರೌಢಶಾಲೆಗೆ ಒಬ್ಬ ಮುಖ್ಯಸ್ಥರನ್ನ ಮಾಡಬೇಕು ಅಂತ ನಿಮ್ಮಂಥವ್ರನ್ನೊಬ್ಬರನ್ನ ಆಹ್ವಾನಿಸಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಶಾಲೆ ಮುಂದೆ ನಡೀತೈತಿ ಅಂತ ಏನು ಗ್ಯಾರಂಟಿ? ನನ್ನ ಜೀವನಕ್ಕೆ ಭದ್ರತೆ ಬೇಕಲ್ಲ, 20,000 ರೂಪಾಯಿ ಡೆಪಾಸಿಟ್ ಇಟ್ಟರೆ ನಾ ಬರ್ತೀನಿ. ಇವ್ರ ಹತ್ರ 20 ಪೈಸಾನೂ ಇಲ್ಲ, ಇನ್ನು ಡೆಪಾಸಿಟ್ ಇಡೋದು ಎಲ್ಲಿ? ಇಲ್ಲಪ್ಪ, ಅದು ಏನು ಅಷ್ಟು ಸುಲಭವಾಗಿ ಬಂದಾಗದಲ್ಲ, ನೀನು ಬಾ ಅಂತಂದರು. ಅವರು ತಯಾರಾಗಲ್ಲ. ಆಗಲೇ ಸಂಕಲ್ಪ ಮಾಡಿದ್ರಂತ ಇವರು, ನೋಡು ಇವತ್ತು ನೀನು ಬಂದಿಲ್ವಲ್ಲ, ನಿನ್ನ ಕಣ್ಣೆದುರಿಗೇನೆ 100 ಶಾಲಾ ಕಾಲೇಜುಗಳನ್ನ ಮಾಡ್ತೀವಿ. ಅಂದರೆ ಅವ್ರಿಗೆ ಸಬಲವಾದಂಥ ಇಚ್ಛಾಶಕ್ತಿ ಇತ್ತು, ಸಂಕಲ್ಪ ಶಕ್ತಿ ಇತ್ತು, ಸಾತ್ವಿಕ ಹಠ ಇತ್ತು. ಹೌದು. ಅದಕ್ಕೆ ಕಾರಣ ಆಗಿ ಅವರು ಹೀಗೆ ಶಾಲಾ ಕಾಲೇಜುಗಳು, ಆವಾಗೆಲ್ಲ ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಅಂತ ಕರಿತಾಯಿದ್ರು. ದುಗ್ಗಾಣಿ ಮಠ ಅಂದರೆ ಏನೂ ಅದಕ್ಕೆ ಬೆಲೆನೇ ಇಲ್ಲ ಅಂತ. ಅಷ್ಟು ಆರ್ಥಿಕ ಸ್ಥಿತಿ. ಯಾರಾದರೂ ಅಧಿಕಾರಿಗಳು ಬಂದರೆ ಮಠಕ್ಕೆ, ಅವ್ರಿಗೆ ಒಂದು ತುತ್ತು ಅನ್ನ ಕೊಡೋಕ್ಕೂ ಶಕ್ತಿ ಇಲ್ಲ. ಆ ಊರಿನ ಗೌಡ್ರ ಹತ್ರನೋ ಇನ್ಯಾರ ಶ್ರೀಮಂತರ ಹತ್ರ ಒಂದಿಷ್ಟು ಅಕ್ಕಿ ತಂದು ಅನ್ನ ಮಾಡಿ ಅವ್ರಿಗೆ ನೀಡಿಸೋವಂಥ ಪದ್ಧತಿ ಇದ್ದದ್ದು. ಇಷ್ಟು ಹೀನಾವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಇವರು ಯೋಚನೆ ಮಾಡಿದರು, ನಮ್ಮದು ಇಷ್ಟೊಂದು ಭೂಮಿ ಇದೆ, ಇದರಲ್ಲಿ ಸರಿಯಾದ ವ್ಯವಸಾಯವನ್ನು ಮಾಡ್ತಾಯಿಲ್ಲ, ಯಾರೋ ಮಾಡ್ಕೊಂಡು ಅವರೇ ತಿಂತಾರೆ, ಯಾಕೆ ನಾವು ಮಠದಿಂದನೇ ವ್ಯವಸಾಯ ಮಾಡಬಾರ್ದು? ವ್ಯವಸಾಯ ಪ್ರಾರಂಭ ಮಾಡಿದರು. ಸ್ವಲ್ಪ ಆರ್ಥಿಕ ಸ್ಥಿತಿ ಸುಧಾರಣೆ ಆಯಿತು. ಅದಕ್ಕೆ ಮುಂದೆ ನಾವೊಬ್ಬರೇ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಚರಂತರು ಅಂತ ಒಬ್ಬರನ್ನ ಮಾಡಿಕೊಂಡ್ರು. ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಅಂತ, ಅದೇ ಊರಿನವರು ಅವರು. ಅವ್ರನ್ನ ಮಾಡಿಕೊಂಡು ಅವ್ರನ್ನ ಸಂಪೂರ್ಣವಾಗಿ ವ್ಯವಸಾಯದ ಜವಾಬ್ದಾರಿ ಕೊಟ್ಟರು. ಅವರನ್ನು ಕರ್ಮಯೋಗಿ ಸಿದ್ದರಾಮ ಅಂತಲೇ ಕರಿತಿದ್ರು ಸಾಮಾನ್ಯವಾಗಿ ಜನ. ಕಾರಣ ಏನು ಅಂತಂದರೆ ಅವರು ಯಾವಾಗಲೂ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ವ್ಯವಸಾಯದಲ್ಲೇ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದರು. ಆಮೇಲೆ ಹಳ್ಳಿಗಳಿಗೆ ಹೋಗಿ ವಾರಗಟ್ಟಲೆ ಅಲ್ಲಿ ಕ್ಯಾಂಪ್ ಮಾಡಿ ಭಕ್ತರಿಂದ ದೇಣಿಗೆ ಸಂಗ್ರಹ ಅಂಥದ್ದು, ದವಸ ಸಂಗ್ರಹ ಮಾಡೋವಂಥದ್ದು. ಅದು ಏನು ಭಾರಿ ಅಲ್ಲ, ಬಹಳ ಕಡಿಮೆ. ಅಷ್ಟು ಕಡಿಮೆ ಕೊಟ್ಟರೂ ಕೂಡ ಸಾಕು ಅನ್ನೋಂಥ ಸಂತೃಪ್ತ ಭಾವನೆ ಅವ್ರಿಗಿತ್ತು. ಹೀಗೆ ಅವರಿಬ್ಬರೂ ಸೇರಿಕೊಂಡ ಕಾರಣಕ್ಕಾಗಿಯೇ ಮಠದ ಆರ್ಥಿಕ ಸ್ಥಿತಿಯೂ ಸುಧಾರಣೆ ಆಯಿತು, ಶಿಕ್ಷಣ ಸಂಸ್ಥೆನೂ ಬೆಳೀತು, ಸಮಾಜವೂ ಕೂಡ ದುಗ್ಗಾಣಿ ಮಠ, ದುಡಿಯುವ ಮಠ ಅನ್ನೋ ಹೆಸರನ್ನು ಪಡೀಲಿಕ್ಕೆ ಅವಕಾಶ.